ಬೆಂಗಳೂರಿನಲ್ಲಿ ನಿನ್ನೆ ಭಾರೀ ಮಳೆ, ಧಾರಾಕಾರ ಮಳೆಗೆ ಬೃಹತ್ ಮರ ಮುರಿದು ಬಿದ್ದಿದೆ. ಮರ ಬಿದ್ದ ಪರಿಣಾಮ ಕಾರು ಸಂಪೂರ್ಣ ಜಖಮಾಗಿದೆ. ಕಾರು ಮತ್ತು ವಿದ್ಯುತ್ ಕಂಬ ಕೂಡ ಜಖಮಾಗಿದೆ. ವರುಣನ ಅಬ್ಬರಕ್ಕೆ ಬೆಂಗಳೂರಿನ ಸದಾಶಿವನಗರದಲ್ಲಾದಂತಹ ಘಟನೆ. ಮರ ಉರುಳಿ ಬಿತ್ತು, ಕಾರು ನಜ್ಜುಗುಜ್ಜು. ಈಗ ಮರ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ನಿನ್ನೆ ಧಾರಾಕಾರವಾಗಿ ಮಳೆ ಮತ್ತು ವಿಪರೀತ ಗಾಳಿ, ಹಾಗಾಗಿಯೇ ಹಲವು ಕಡೆಗಳಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡಿದ್ದಾನೆ ಮಳೆರಾಯ. ಅದರಲ್ಲೊಂದು ಸದಾಶಿವನಗರದ ಈ ಚಿತ್ರಣ. ಬೃಹತ್ತಾದಂತಹ ಮರ ಧರೆಗುರುಳಿತು, ಅಲ್ಲೇ ಇದ್ದಂತಹ ಕಾರು ಸಂಪೂರ್ಣ ಜಖಮಾಗಿದೆ, ವಿದ್ಯುತ್ ಕಂಬ ಕೂಡ ಜಖಮಾಗಿದೆ. ಅದೇ ಪ್ರಾಣಾಪಾಯ ಆಗಿಲ್ಲ, ಆದರೆ ಕಾರು ಮಾತ್ರ ಸಂಪೂರ್ಣ ಜಖಂ. ಪೊಲೀಸ್ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ವರುಣ ಅಬ್ಬರಿಸಿದ್ದು ಅಷ್ಟಿಷ್ಟಲ್ಲ ಬೆಂಗಳೂರಿನಲ್ಲಿ. ಎಲ್ಲಿ ನೋಡಿದ್ರು ನೀರು, ಮರಗಳ ಧರೆಗುರುಳಿದ್ವು, ಕಾರುಗಳು ಜಖಮಾದವು, ವಿದ್ಯುತ್ ಕಂಬಗಳು ಜಖಮಾಗಿದೆ, ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಪರಿಪಾಡು ನೋಡಿ ಗಮನಿಸ್ತಾ ಇದ್ದೀವಿ. ಟ್ರಾಫಿಕ್ ಪೊಲೀಸ್ ಕೂಡ ಜೊತೆಯಾಗಿ ಮರ ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. GBS ಸಿಬ್ಬಂದಿಗಳು ಬಂದು ತೆರವು ಕಾರ್ಯಾಚರಣೆಯನ್ನು ತ್ವರಿತವಾಗಿ ಮಾಡಬೇಕಾಗಿತ್ತು. ಸಂಚಾರಕ್ಕೂ ಅಡ್ಡಿ, ಜೊತೆಗೆ ಅಲ್ಲಿದ್ದಂತಹ ಕಾರಿನ ಮೇಲೆ ಬಿದ್ದಿರೋದ್ರಿಂದಾಗಿ ಕಾರ್ ಜಖಮಾಗಿದೆ. ಹಾಗಾಗಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡೋದಕ್ಕೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿನೇ ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀವಿ. ಕಾರಿನ ಮೇಲೆ ಸಂಪೂರ್ಣವಾಗಿ ಮರ ಬಿದ್ದುಬಿಟ್ಟಿದೆ. ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಿದ್ದಂತಹ ಕಾರದು. ರಸ್ತೆಯಲ್ಲಿ ಸಂಚಾರಕ್ಕೂ ಕೂಡ ಅಡ್ಡಿ ಆಗ್ತಾ ಇದೆ. ತತ್ಕ್ಷಣ GBS ಸಿಬ್ಬಂದಿ ಬಂದು ತೆರವು ಕಾರ್ಯಾಚರಣೆ ನಡೆಸಬೇಕು. ಆದರೆ ಇಲ್ಲಿ ಟ್ರಾಫಿಕ್ ಸಂಚಾರ ಸುಗಮವಾಗಿ ಸಾಗಲಿ ಅಂತ ಟ್ರಾಫಿಕ್ ಪೊಲೀಸೇ ಕಾರ್ಯಾಚರಣೆಯಲ್ಲಿ ತೊಡಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಸುನೀಲ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ಸದಾಶಿವನಗರದಿಂದ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆ ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡಿದೆ. ನಿನ್ನೆ ಸುರಿದಂಥ ಮಳೆಯಿಂದ ಸಾಕಷ್ಟು ಕಡೆ ಮರ ಬಿದ್ದು ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ಸದಾಶಿವನಗರ ಮುಖ್ಯ ರಸ್ತೆಯಲ್ಲಿ ಬೃಹತ್ತಾದ ಮರ ಬಿದ್ದು ಕಾರ್ ಸಂಪೂರ್ಣವಾಗಿ ಜಖಮಾಗಿರುವ ಘಟನೆ ಆಗಿದೆ. ನಾನೀಗ ಆ ಘಟನೆ ನಡೆದಿರುವಂಥ ಸ್ಥಳದಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಹೋದರೆ ನಿನ್ನೆ ಜೋರಾಗಿ ಗಾಳಿ ಮಳೆ ಇದ್ದ ಪರಿಣಾಮ ಸದಾಶಿವನಗರ ಮುಖ್ಯ ರಸ್ತೆಯಲ್ಲಿರುವಂಥ ಒಂದು ಬೃಹತ್ತಾದ ಮರ ಬಿದ್ದು ಕಾರ್ ಕೂಡ ಸಂಪೂರ್ಣವಾಗಿ ಜಖಮಾಗಿದೆ. ಅದೇ ರೀತಿಯಾಗಿ ಮರ ಬಿದ್ದ ಪರಿಣಾಮ ವಿದ್ಯುತ್ ಕಂಬವು ಕೂಡ ತುಂಡಾಗಿ ಬಿದ್ದಿರೋ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಈ ಒಂದು ಮರವನ್ನು ತೆರವು ಮಾಡುವಂಥ ಕೆಲಸವೂ ಕೂಡ ನಡೀತಾ ಇದೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳೇ ಬಂದು ಇದನ್ನು ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಬಿದ್ದಿರುವಂಥ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಯಾಕೆಂದರೆ ದೃಶ್ಯದಲ್ಲಿ ನೋಡ್ತಾ ಹೋದರೆ ಈಗಾಗಲೇ ಪೊಲೀಸರ ಸ್ಥಳಕ್ಕೆ ಬಂದು ಈ ಒಂದು ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಯಾಕೆಂದರೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಇದರಿಂದ ತೊಂದರೆ ಆಗುತ್ತೆ ಅಂತೇಳಿ ಖುದ್ದು ಪೊಲೀಸರ ಸ್ಥಳಕ್ಕೆ ಬಂದು ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿನ್ನೆ ಸುಮಾರು 1.5-2 ಗಂಟೆಗಳ ಕಾಲ ದೊಡ್ಡ ಮಟ್ಟದಲ್ಲಿ ಮಳೆ ಬಿದ್ದಿದೆ ಮತ್ತು ಗಾಳಿ ಸಮೇತ ಮಳೆ ಇದ್ದ ಪರಿಣಾಮ ಈಗ ಮರ ತುಂಡಾಗಿ ಬಿದ್ದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕಾರ್ ಕೂಡ ಮನೆ ಮುಂದೆ ನಿಲ್ಲಿಸಿದಂಥ ಕಾರ್ ಸಂಪೂರ್ಣವಾಗಿ ಜಖಮಾಗಿದೆ. ಅದೇ ರೀತಿಯಾಗಿ ವಿದ್ಯುತ್ ಕಂಬವು ಕೂಡ ಕಟ್ಟಾಗಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾಗಿ ದೊಡ್ಡ ಪ್ರಮಾಣದ ಹಾನಿ ಆಗಿಲ್ಲ. ಈಗಾಗಲೇ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಇಲ್ಲಿನ ಸ್ಥಳೀಯರೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ವಾಹನಗಳಿಗೆ ಓಡಾಟವನ್ನು ನಡೆಸಬೇಕು, ಮತ್ತಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ತೆರವು ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಯಾಕೆಂದರೆ ನಿನ್ನೆ ಬಂದಂಥ ಭಾರೀ ಮಳೆಗೆ ಸಾಕಷ್ಟು ಕಡೆ ಇದೇ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ. ಯಾಕೆಂದರೆ ಸಾಕಷ್ಟು ಹಳೆಯ ಮರಗಳಿದ್ದಾವೆ, ಅವು ಬಹುತೇಕ ಕಡೆ ಮರಗಳು ಬಿದ್ದು ಕಾರ್ ಡ್ಯಾಮೇಜ್ ಕೂಡ ಆಗಿದೆ, ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ಅದೇ ರೀತಿಯಾಗಿ ಸದಾಶಿವನಗರದಲ್ಲಿ ಮರ ಬಿದ್ದ ಪರಿಣಾಮ ಕಾರ್ ಜಖಮ್ ಆಗಿದೆ, ಒಂದು ವಿದ್ಯುತ್ ಕಂಬವು ಕೂಡ ಕಟ್ಟಾಗಿ ಬಿದ್ದದನ್ನೀಗ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.